ಸಮಯ 8 ಗಂಟೆ ಆಗಿದೆ. ವಿಸ್ತಾರ ಪೋಲಿಂಗ್ ಬೂತ್ನಲ್ಲಿ ರಿಸಲ್ಟ್ನ ಸಮಯ, ಫಲಿತಾಂಶದ ಸಮಯ. ಬಹು ನಿರೀಕ್ಷಿತ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದಲ್ಲಿ ನಿಮ್ಮ ಸಂಸದರು ಯಾರಾಗಬೇಕು, ನಿಮ್ಮ MP ಯಾರಾಗಬೇಕು ಅಂತ ಕೇಳಿದ ಪ್ರಶ್ನೆಗೆ ಶಾಕಿಂಗ್ ರೀತಿಯಲ್ಲಿ ಅಲ್ಲಿನ ಜನ ಆನ್ಸರ್ ಮಾಡಿದ್ದಾರೆ, ಉತ್ತರ ಕೊಟ್ಟಿದ್ದಾರೆ, ಕರೆ ಮಾಡಿ ತಮ್ಮ ಅಭಿಪ್ರಾಯವನ್ನು ತಿಳಿಸಿದ್ದಾರೆ, ವೋಟ್ ಹಾಕಿದ್ದಾರೆ. ಹಾಗಾದ್ರೆ ಉಡುಪಿ ಚಿಕ್ಕಮಗಳೂರು ಹೈ ವೋಲ್ಟೇಜ್ ಕ್ಷೇತ್ರದಲ್ಲಿ ಮುಂದಿನ MP ಯಾರು, ಮುಂದಿನ ಸಂಸದರು ಯಾರು, ಜನರ ಅಭಿಪ್ರಾಯ ಯಾರ ಪರವಾಗಿದೆ, ಯಾರ ವಿರುದ್ಧವಾಗಿದೆ? 2024ರ ಲೋಕಸಭಾ ಮಹಾಯುದ್ಧದಲ್ಲಿ ಗೆಲ್ಲೋರು ಯಾರು, ಸೋಲೋರು ಯಾರು? ಲೋಕ ಸಮರದ ವೇಳೆ ವಿಸ್ತಾರ ನ್ಯೂಸ್ ಹೊಸ ಕ್ರಾಂತಿಯನ್ನ ಮಾಡ್ತಾ ಇದೆ. ವಿಸ್ತಾರ ಪೋಲಿಂಗ್ ಬೂತ್ಗೆ 7ನೇ ದಿನವು ಅಂದ್ರೆ ಇವತ್ತು ಬಿಗ್ ರೆಸ್ಪಾನ್ಸ್ ಸಿಕ್ಕಿದೆ. ಬಿಗ್ಗೆಸ್ಟ್ ರೆಸ್ಪಾನ್ಸ್ ಸಿಕ್ಕಿದೆ. ವಿಸ್ತಾರದಲ್ಲಿ ಸಂಸದರ ಪರ ವೋಟ್ ಮಾಡುವ ಕ್ಯಾಂಪೇನ್ ಇದು, ವಿನೂತನ ಕ್ಯಾಂಪೇನ್ ಇದು. ಈ ಕ್ಯಾಂಪೇನ್ಗೆ ದಿನೇ ಜನ ಹೆಚ್ಚಿನ ರೆಸ್ಪಾನ್ಸ್ ಕೊಡ್ತಾ ಇದ್ದಾರೆ. ಜನರ ಪ್ರತಿಕ್ರಿಯೆ ಪ್ರತಿ ದಿನ ಉತ್ತಮವಾಗ್ತಾ ಇದೆ, ಮೇಲ್ದರ್ಜೆಗೆ ಏರ್ತಾ ಇದೆ. ವಿಸ್ತಾರ ಪೋಲಿಂಗ್ ಬೂತ್ನಲ್ಲಿ ಸಂಸದರ ಪರ ವೋಟಿಂಗ್, ಆಯಾ ಕ್ಷೇತ್ರದ ಮತದಾರರಿಂದಲೇ ತಮ್ಮ MP ಯಾರಾಗಬೇಕು ಅಂತ ಮತ ಚಲಾಯಿಸುವ ವಿಭಿನ್ನ ವಿನೂತನ ಹೊಸ ಪ್ರಯತ್ನ ಇದೆ. ವಿಸ್ತಾರ ಪೋಲಿಂಗ್ ಬೂತ್ ಸಾವಿರಾರು ಕರೆಗಳು ಬರ್ತಾ ಇದೆ, ಪ್ರತಿನಿತ್ಯ ಸಾವಿರಾರು ಕರೆಗಳು ಬರ್ತಾ ಇದೆ. ಆಯಾಯ ಲೋಕಸಭಾ ಕ್ಷೇತ್ರದಲ್ಲಿ ಯಾರು ನಮ್ಮ ಸಂಸದರಾಗಬೇಕು, ಮುಂಬರುವ ಚುನಾವಣೆಯಲ್ಲಿ ನಮ್ಮ ಆಯ್ಕೆ ಯಾರು, ನಾವು ಯಾರನ್ನ ಆಯ್ಕೆ ಮಾಡೋದಕ್ಕೆ ಬಯಸ್ತೀವಿ, ಈ ತರ ಅಲ್ಲಿರುವಂತಹ ಮತದಾರರೇ ವಿಸ್ತಾರ ನ್ಯೂಸ್ಗೆ ನೇರವಾಗಿ ಕರೆ ಮಾಡಿ ಫೋನ್ ಮೂಲಕ ತಮ್ಮ ಅಭಿಪ್ರಾಯವನ್ನು ತಿಳಿಸ್ತಾ ಇದ್ದಾರೆ, ತಮ್ಮ ವೋಟ್ ಮಾಡ್ತಾ ಇದ್ದಾರೆ. ಆಯಾ ಕ್ಷೇತ್ರದ ಮತದಾರರಿಂದಲೇ ತಮ್ಮ MP ಯನ್ನ, ತಮ್ಮ ಸಂಸದರನ್ನ ಚುನಾಯಿಸುವ ಅಥವಾ ಅಭಿಪ್ರಾಯವನ್ನ ತಿಳಿಸುವ ವಿನೂತನ ಪ್ರಯತ್ನವೇ ವಿಸ್ತಾರ ನ್ಯೂಸ್ ಪೋಲಿಂಗ್ ಬೂತ್. 7ನೇ ದಿನ ಇವತ್ತು. ಮಧ್ಯಾಹ್ನದ ನಂತರ ಮಧ್ಯಾಹ್ನ 2 ಗಂಟೆಯಿಂದ ಆರಂಭ ಆಗಿ 6 ಗಂಟೆವರೆಗೂ ವೋಟಿಂಗ್ ನಡೀತು ಉಡುಪಿ ಚಿಕ್ಕಮಗಳೂರು ಕ್ಷೇತ್ರಕ್ಕೆ. ವಿಸ್ತಾರ ಪೋಲಿಂಗ್ ಬೂತ್ನಲ್ಲಿ ಉಡುಪಿ ಚಿಕ್ಕಮಗಳೂರು ಭವಿಷ್ಯ ನಮ್ಮ ಕೈಯಲ್ಲಿದೆ, ರೆಡಿಯಾಗಿದೆ. ನಿಮ್ಮ ಮುಂದೆ ಫಲಿತಾಂಶವನ್ನು ಇಡೋದಕ್ಕೆ ನಾನು ಸಿದ್ಧನಾಗಿದ್ದೀನಿ, ನನ್ನ ಟೀಮ್ ಸಿದ್ಧವಾಗಿದೆ. ಕುತೂಹಲ ಕೆರಳಿಸಿದೆ ಉಡುಪಿ ಚಿಕ್ಕಮಗಳೂರು ಸಂಸದರ ಭವಿಷ್ಯ. ಒಂದು ಶಾಕಿಂಗ್ ಫಲಿತಾಂಶ. ಉಡುಪಿ ಚಿಕ್ಕಮಗಳೂರು ಮತದಾರರ ಆಯ್ಕೆ ಯಾರು ಗೊತ್ತಾ? ಯಾರು ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದಲ್ಲಿ ಮುಂದಿನ 5 ವರ್ಷಗಳವರೆಗೆ ಸಂಸದರಾಗಿ ಕೆಲಸ ಮಾಡ್ತಾರೆ ಗೊತ್ತಾ? ಕಡಲ ನಗರಿ, ಅದರ ಜೊತೆಗೆ ಮಲೆನಾಡು, ಈ ಎರಡನ್ನು ಕೂಡಿಸಿದ ಭೂಪ್ರದೇಶವನ್ನ ಹೊಂದಿರುವ ವಿನೂತನವಾದ, ಆಶ್ಚರ್ಯಕರವಾದ, ವಿಶೇಷವಾದ ಕ್ಷೇತ್ರ ಅಂದ್ರೆ ಅದು ಉಡುಪಿ ಚಿಕ್ಕಮಗಳೂರು ಕ್ಷೇತ್ರ. ಒಂದು ಕಡೆ ಕಡಲ ತಡಿ ಇದೆ, ಇನ್ನೊಂದು ಕಡೆ ಮುಗಿಲೆತ್ತರಕ್ಕೆ ಚಾಚಿಕೊಂಡಿರುವ ಪರ್ವತ ಶ್ರೇಣಿಯ ಚಿಕ್ಕಮಗಳೂರು ಭಾಗವೂ ಕೂಡ ಇದೇ ಲೋಕಸಭಾ ಕ್ಷೇತ್ರದಲ್ಲಿ ಬರುತ್ತೆ. ವಿಸ್ತಾರ ಪೋಲಿಂಗ್ ಬೂತ್ನಲ್ಲಿ ಬಯಲಾಗ್ತಾ ಇದೆ ಬಿಗ್ ರಿಸಲ್ಟ್. ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದಲ್ಲಿ ಮುಂದಿನ MP ಯಾರಾಗ್ತಾರೆ, ಅವರ ಭವಿಷ್ಯ ಏನು? ವಿಸ್ತಾರ ನ್ಯೂಸ್ನಲ್ಲಿ ಉಡುಪಿ ಚಿಕ್ಕಮಗಳೂರು MPಯ ಭವಿಷ್ಯ ನಿರ್ಧಾರ ಆಗಿದೆ. ಆ ಭವಿಷ್ಯವನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಚುನಾವಣೆಯ ಫಲಿತಾಂಶವನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಉಡುಪಿ ಚಿಕ್ಕಮಗಳೂರು ಗದ್ದುಗೆ ಯಾರ ಪಕ್ಷದ ಯಾವ ಅಭ್ಯರ್ಥಿಯ ಪರವಾಗಿ ಬಂದಿದೆ? ಜನ ತಮ್ಮ ಆಯ್ಕೆಯಲ್ಲಿ ಯಾರು MP ಆಗಬೇಕು ಅಂತ ಹೇಳಿದ್ದಾರೆ. ಉಡುಪಿ ಚಿಕ್ಕಮಗಳೂರು ಜನತೆಯ ಮತದಾರರ ಮನದಾಳ ಏನು, ಅವರ ಆಯ್ಕೆ ಏನು? ವಿಸ್ತಾರ ಪೋಲಿಂಗ್ ಬೂತ್ಗೆ ಸಾವಿರಾರು ಕರೆಗಳು ಬಂದಿದ್ದಾವೆ ಪ್ರತಿನಿತ್ಯದಂತೆ. ವಿಸ್ತಾರ ಪೋಲಿಂಗ್ ಬೂತ್ನಲ್ಲಿ ಇವತ್ತು ಬಂದಿರುವ ಕರೆ 5861 ಕರೆಗಳು. 5861 ಕರೆಗಳನ್ನು ನಾವು ಸ್ವೀಕಾರ ಮಾಡಿದ್ದೀವಿ. ಕೆಲವೇ ಕ್ಷಣಗಳಲ್ಲಿ ಉಡುಪಿ ಚಿಕ್ಕಮಗಳೂರು MPಯ ಭವಿಷ್ಯವನ್ನ ನಿಮ್ಮ ಮುಂದೆ ತೆರೆದಿಡ್ತಾ ಇದ್ದೀವಿ. ಹೈ ವೋಲ್ಟೇಜ್ ಕಣ ಆಗಿತ್ತು. ಬಿಜೆಪಿಯ ಮೊದಲ ಪಟ್ಟಿ ಪ್ರಕಟ ಆಗೋದಕ್ಕಿಂತಲೂ ಮುಂಚೆ ಒಂದು ರೀತಿ ಚಿಕ್ಕಮಗಳೂರಲ್ಲಿ ಏನಾಗಬಹುದು, ಉಡುಪಿ ಚಿಕ್ಕಮಗಳೂರು ಭಾಗದಲ್ಲಿ ಏನಾಗಬಹುದು ಅಂತ ಎಲ್ಲರೂ ಅಂದುಕೊಂಡಿದ್ರು. ಜೊತೆಗೆ ಆಶ್ಚರ್ಯವಾಗಿ ನೋಡ್ತಾ ಇದ್ರು, ಬಹಳ ಕೀನಾಗಿ ಅಬ್ಸರ್ವ್ ಮಾಡ್ತಾ ಇದ್ರು. ಒಂದ್ ಕಡೆ ಹಾಲಿ ಸಂಸದರು ಶೋಭಾ ಕರಂದ್ಲಾಜೆ ಅವರು ಇದ್ರು, ಅವರಿಗೆ ಭಾರೀ ವಿರೋಧ ಇತ್ತು. ಆ ವಿರೋಧದ ಮಧ್ಯೆಯೂ ಮತ್ತೆ ಯಾರಿಗೆ ಸೀಟ್ ಆಗುತ್ತೆ, ಮತ್ತೆ ಅವ್ರನ್ನೇ ಕೊಡ್ತಾರಾ, ಅವ್ರು ಕೊಟ್ರೆ ಗೆಲ್ತಾರಾ, ಈ ತರದ ಪ್ರಶ್ನೆಗಳಿದ್ವು. ನೋಡೋಣ ಆಕಾಂಕ್ಷಿಗಳು ಯಾರು, ಅಭ್ಯರ್ಥಿಗಳು ಯಾರು ಅಂತ. ಬಿಜೆಪಿಯಿಂದ ಈಗಾಗಲೇ ಅಭ್ಯರ್ಥಿ ಫೈನಲ್ ಆಗಿದೆ. ನಮ್ಮ ಜೀಪ್ನಲ್ಲಿ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ಬಂದಿದ್ದಾರೆ. ಬಿಜೆಪಿಯ ಅಭ್ಯರ್ಥಿ ಕೋಟಾ ಶ್ರೀನಿವಾಸ್ ಪೂಜಾರಿ ವಿಧಾನ ಪರಿಷತ್ನ ವಿರೋಧ ಪಕ್ಷದ ನಾಯಕರಾಗಿ ಕೆಲಸ ಮಾಡ್ತಾ ಇದ್ರು. ಆಶ್ಚರ್ಯಕರವಾಗಿ ಎಲ್ಲರ ಹುಬ್ಬೇರುವಂತೆ ಮಾಡಿದ್ದು ಕೋಟಾ ಶ್ರೀನಿವಾಸ್ ಪೂಜಾರಿ ಅವರಿಗೆ ಟಿಕೆಟ್ ಕೊಟ್ಟು. ಯಾರು ಅಂದುಕೊಂಡಿರಲಿಲ್ಲ
ಶೋಭಾ ಕರಂದ್ಲಾಜೆಯವರನ್ನ ಮತ್ತೊಮ್ಮೆ ಸ್ಪರ್ಧೆ ಮಾಡಬಹುದಾ, ಅಥವಾ ಇಷ್ಟೊಂದು ವಿರೋಧ ಇದೆ, ಕೇಂದ್ರ ಸಚಿವರು ಕೂಡ ಆಗಿದ್ದಾರೆ, ಹಾಲಿ ಸಂಸದರು ಕೂಡ ಹೌದು, 2014ರಲ್ಲಿ ಗೆದ್ರು, 2019ರಲ್ಲಿ ಗೆದ್ರು, 2024ರಲ್ಲೂ ಅವರನ್ನೇ ಕಣಕ್ಕಿಳಿಸುವ ಸಾಧ್ಯತೆಯ ಬಗ್ಗೆ ಬಹಳ ಚರ್ಚೆ ಆಗ್ತಾ ಇತ್ತು, ಮಾತುಕತೆ ಆಗ್ತಾ ಇತ್ತು. ಹೀಗಿರುವಾಗ ಏಕಾಏಕಿಯಾಗಿ ಹೈಕಮಾಂಡ್ ಕೋಟಾ ಶ್ರೀನಿವಾಸ್ ಪೂಜಾರಿ ಬಿಲ್ಲವ ಸಮುದಾಯದಿಂದ ಬರುವಂತಹ ಹಿಂದುಳಿದ ವರ್ಗಕ್ಕೆ ಸೇರಿದಂತಹ ನಾಯಕನನ್ನ ಅಲ್ಲಿ ಟಿಕೆಟ್ ಕೊಟ್ಟು ನಿಲ್ಲಿಸ್ತಾರೆ. ಆಶ್ಚರ್ಯ ಆಗಿತ್ತು. ಹಾಗಾಗಿ ಈಗ ಬಿಜೆಪಿಯಿಂದ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರೇ ಅಧಿಕೃತವಾಗಿ ಬಿಜೆಪಿಯ ಕಟ್ಟಾಳು ಹುರಿಯಾಳು ಅಭ್ಯರ್ಥಿ ಏನ್ ಬೇಕಾದ್ರೆ. ಕಾಂಗ್ರೆಸ್ನ ಆಕಾಂಕ್ಷಿಗಳು, ಕಾಂಗ್ರೆಸ್ನಲ್ಲಿ ಇನ್ನೂ ಕೂಡ ಟಿಕೆಟ್ ಫೈನಲ್ ಆಗಿಲ್ಲ. ಜಯಪ್ರಕಾಶ್ ಹೆಗಡೆ ಬಿಜೆಪಿಯಲ್ಲಿ ಇದ್ರೂ ಇತ್ತೀಚೆಗೆ ಕಾಂಗ್ರೆಸ್ ಸೇರ್ಪಡೆಗೊಂಡ್ರು. ಶಾಶ್ವತ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರಾಗಿದ್ರು. ಹಿಂದುಳಿದ ವರ್ಗಗಳ ರಿಪೋರ್ಟ್ ಅನ್ನು ಕೂಡ ಸರ್ಕಾರಕ್ಕೆ ಸಬ್ಮಿಟ್ ಮಾಡಿದ್ರು. ಆ ಸಂದರ್ಭದಲ್ಲಿ ಹೇಳಲಾಗ್ತಾ ಇತ್ತು, ಎಲ್ಲೋ ಒಂದು ಕಡೆ ಜಯಪ್ರಕಾಶ್ ಹೆಗಡೆ ಅವರು ಬಿಜೆಪಿಯನ್ನು ತೊರೆದು ಕಾಂಗ್ರೆಸ್ ಸೇರ್ತಾರಂತೆ, ಕಾಂಗ್ರೆಸ್ನಿಂದ ಅವರು ಟಿಕೆಟ್ ಆಕಾಂಕ್ಷಿಯಂತೆ, ಅವ್ರಿಗೆ ಟಿಕೆಟ್ ಸಿಗುತ್ತಂತೆ, ಈ ತರದ ಮಾತುಗಳು ಬರೋದಕ್ಕೆ ಪ್ರಾರಂಭ ಆದವು. ಹಾಗಾಗಿ ಜಯಪ್ರಕಾಶ್ ಹೆಗಡೆ ಅವರಿಗೆ ಟಿಕೆಟ್ ಆಗುತ್ತೆ ಮೊದಲನೇ ಪಟ್ಟಿಯಲ್ಲೇ ಅಂತ ಹೇಳುದು. ಆ 7 ಜನರ ಪಟ್ಟಿ ರಿಲೀಸ್ ಆಯ್ತಲ್ಲ ಕಾಂಗ್ರೆಸ್ನದ್ದು, ಆ ಪಟ್ಟಿಯಲ್ಲಿ ಜಯಪ್ರಕಾಶ್ ಹೆಗಡೆ ಅವರ ಹೆಸರು ಕೂಡ ಇರುತ್ತೆ ಅಂತ. ಯಾಕಂದ್ರೆ ಈ ಹಿಂದೆ 2011ರ ಸಂದರ್ಭದಲ್ಲಿ ಸದಾನಂದ ಗೌಡರು ಬೈ ಎಲೆಕ್ಷನ್ ನಲ್ಲಿ ಚಿಕ್ಕಮಗಳೂರಿನಲ್ಲಿ ಗೆದ್ರು. ಅದಾದ ಬಳಿಕ ಅವರು ಮುಖ್ಯಮಂತ್ರಿ ಆಗಬೇಕಾಗಿತ್ತು, ರಾಜೀನಾಮೆಯನ್ನು ಕೊಟ್ಟರು. ಆ ಕ್ಷೇತ್ರದಲ್ಲಿ ಕಾಂಗ್ರೆಸ್ನಿಂದ ಗೆದ್ದಂತವರು ಜಯಪ್ರಕಾಶ್ ಹೆಗಡೆ. ಅದಾದ ಬಳಿಕ ಸೋತರು. 2014ರಲ್ಲಿ ಮತ್ತೆ ಅವರು ಬಿಜೆಪಿ ಬಂದ್ರು. ಈ ತರ ಆಯ್ತು. ಮತ್ತೆ ಕಾಂಗ್ರೆಸ್ನ ಆಕಾಂಕ್ಷಿ ಯಾರು? ಅಂಶುಮಂತ್ ಅಂತ. ಅಂಶುಮಂತ್, ನಾನು ಈ ಹೆಸರನ್ನ ಮೊದಲನೇದಾಗಿ ಕೇಳ್ತಾ ಇದ್ದೀನಿ. ಅಂಶುಮಂತ್ ಇವರು ಕಾಂಗ್ರೆಸ್ನ ಅಭ್ಯರ್ಥಿ, ಅಲ್ಲಿನ ಸ್ಥಳೀಯ ನಾಯಕರು. ಗೊತ್ತಿಲ್ಲ ಕರಾವಳಿ ಭಾಗಕ್ಕೆ ಅವರು ಎಷ್ಟು ಚಿರಪರಿಚಿತರು ಅಂತ ಗೊತ್ತಿಲ್ಲ. ಇಲ್ಲಿ ನಾನು ಆಗಲೇ ಹೇಳಿದೆ ನಿಮಗೆ, ಚಿಕ್ಕಮಗಳೂರು ಹಾಗೂ ಕರಾವಳಿ ಉಡುಪಿ ಈ 2 ಭಾಗಗಳನ್ನು ಒಳಗೊಂಡಿದೆ. ಒಂದಷ್ಟು ಜನ ಕರಾವಳಿಗೆ ಸೀಮಿತರಾದಂಥ ಅಭ್ಯರ್ಥಿಗಳಿದ್ದಾರೆ. ಈಗ ನೀವು ಜಯಪ್ರಕಾಶ್ ಹೆಗಡೆ ಅಂತ ತಗೊಂಡ್ರೆ ಕರಾವಳಿ ಭಾಗದಲ್ಲಿ, ಉಡುಪಿ ಭಾಗದಲ್ಲಿ ಹೆಸರು ಮಾಡಿದ್ದಾರೆ. ಆದರೆ ಚಿಕ್ಕಮಗಳೂರು ಭಾಗದ ಜನತೆಗೆ ಗೊತ್ತಿದೆಯಾ, ಪರಿಚಯ ಇದೆಯಾ? ಮತ್ತೊಬ್ಬರು ಆಕಾಂಕ್ಷಿ ಕಾಂಗ್ರೆಸ್ನಿಂದ ಸುಧೀರ್ ಕುಮಾರ್ ಮುರೊಳ್ಳಿ ಅಂತ. ನಾನು ಆಗಲೇ ಹೇಳಿದೆ 2 ಭಾಗವನ್ನು ಒಳಗೊಂಡಿದೆ. ಹಾಗಾಗಿ ಅಭ್ಯರ್ಥಿ ಹೇಗಿರಬೇಕು ಅಂತ ಹೇಳಿದ್ರೆ 2 ಭಾಗಕ್ಕೆ ಇನ್ಫ್ಲುಯೆನ್ಸ್ ತರುವಂಥವ್ರು ಆಗಿರಬೇಕು. ಹಾಗಾಗಿ ಇಲ್ಲಿ ಸುಧೀರ್ ಕುಮಾರ್ ಮುರೊಳ್ಳಿ ಮಲೆನಾಡು ಭಾಗದಲ್ಲಿ, ಚಿಕ್ಕಮಗಳೂರು ಭಾಗದಲ್ಲಿ ಚಿರಪರಿಚಿತ. ಕಾಂಗ್ರೆಸ್ನ ಕಟ್ಟಾಳು, ಸಾಮಾನ್ಯ ಕಾರ್ಯಕರ್ತ, ಒಳ್ಳೆ ವಾಗ್ಮಿ ಕೂಡ ಹೌದು. ಹಾಗಾಗಿ ಆ ಭಾಗದ ಜನರಿಗೆ ಸುಧೀರ್ ಕುಮಾರ್ ಮುರೊಳ್ಳಿ ಅಂದ್ರೆ ಯಾರು ಅಂತ ಗೊತ್ತು. ಅದೇ ನೀವು ಕೆಳಗಡೆ, ಘಟ್ಟದಿಂದ ಕೆಳಗಡೆ ಬಂದರೆ, ಕರಾವಳಿಗೆ ಬಂದರೆ, ಉಡುಪಿ ಸನಿಹಕ್ಕೆ ಬಂದರೆ ಅಲ್ಲಿ ಸುಧೀರ್ ಕುಮಾರ್ ಮುರೊಳ್ಳಿ ಅಂದ್ರೆ ಯಾರು ಅಂತ ಗೊತ್ತಿಲ್ಲ. ಹಾಗಾಗಿ ಎಲ್ಲಾ ಭಾಗಕ್ಕೆ ಸಲ್ಲುವಂಥ ಅಭ್ಯರ್ಥಿಯನ್ನ ಆಯ್ಕೆ ಮಾಡೋದೇ ಇಲ್ಲಿ ದೊಡ್ಡ ಮಟ್ಟದ ಕಷ್ಟ ಆಗಿರೋದು. ಆದರೆ ಶೋಭಾ ಕರಂದ್ಲಾಜೆ 14ರ ಚುನಾವಣೆ ಆಗಿರ್ಬೋದು, 19ರ ಚುನಾವಣೆ ಆಗಿರ್ಬೋದು, ಆ ಒಂದು ಹಿಂದುತ್ವದ ಅಲೆ ಇದೆಯಲ್ಲ, ಆ ಅಲೆಯಲ್ಲಿ ತೇಲ್ಕೊಂಡು ಬಂದರು, ಗೆದ್ದು ಜಯಿಸಿದ್ರು. ಈಗ ಅವ್ರನ್ನ ಬೆಂಗಳೂರು ಉತ್ತರಕ್ಕೆ ಶಿಫ್ಟ್ ಮಾಡಲಾಗಿದೆ. ಅಲ್ಲಿ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರಿಗೆ ಟಿಕೆಟ್ ಆಗಿದೆ. ಮತ್ತೊಬ್ಬರು ಕಾಂಗ್ರೆಸ್ನ ಟಿಕೆಟ್ ಆಕಾಂಕ್ಷಿ ವಿನಯ್ ಕುಮಾರ್ ಸೋರಕೆ ಕರಾವಳಿ ಭಾಗದಲ್ಲಿ ಕಾಪುವಿನಿಂದ ಪದೇ ವಿಧಾನಸಭೆಗೆ ಆಯ್ಕೆಯಾಗಿ ಬರ್ತಾ ಇದ್ರು. ಹಾಗಾಗಿ ಕರಾವಳಿಯ ಕಾಂಗ್ರೆಸ್ ಕಾರ್ಯಕರ್ತರಿಗೆ, ಕರಾವಳಿಯ ಜನತೆಗೆ ಚಿರಪರಿಚಿತವಾದ ಹೆಸರು ಅಂದ್ರೆ ವಿನಯ್ ಕುಮಾರ್ ಸೋರಕೆ ಅವರ ಹೆಸರು. ಆದರೆ ಚಿಕ್ಕಮಗಳೂರು ಭಾಗದಲ್ಲಿ ಇವರು ಎಷ್ಟರ ಮಟ್ಟಿಗೆ ಪ್ರಭಾವವನ್ನು ಬೀರಬಲ್ಲರು? 2 ಭಾಗಕ್ಕೆ ಸಮನಾಗಿ ವೋಟ್ ಪಡೆಯುವಂತ ಶಕ್ತಿ ಅವರಲ್ಲಿದೆಯಾ? ಅದನ್ನ ಕಾಂಗ್ರೆಸ್ ಈಗ ಯೋಚನೆ ಮಾಡುವಂತ ಪರಿಸ್ಥಿತಿಯಲ್ಲಿದೆ. ಹಾಗಾಗಿ ಯಾರಿಗೆ ಟಿಕೆಟ್ ಕೊಡಬೇಕು ಅನ್ನೋದು ಇನ್ನೂ ಕೂಡ ಕಾಂಗ್ರೆಸ್ನಲ್ಲಿ ಪಕ್ಕಾ ಆಗಿಲ್ಲ. ಅವರು ಕಾದು ನೋಡುವ ತಂತ್ರದಲ್ಲಿದ್ರು. ಒಂದು ವೇಳೆ ಶೋಭಾ ಕರಂದ್ಲಾಜೆ ಅವರಿಗೆ ಟಿಕೆಟ್ ಆದರೆ ಜಯಪ್ರಕಾಶ್ ಹೆಗಡೆ ಅವರಿಗೆ ಟಿಕೆಟ್ ಕೊಡೋಣ ಅಂತಿದ್ರು. ಆದರೆ ಈಗ ಬಹಳ ಅಚ್ಚರಿಯ ಆಯ್ಕೆ, ಒಬಿಸಿ ಸಮುದಾಯದಿಂದ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರನ್ನ ಆಯ್ಕೆ ಮಾಡಲಾಗಿದೆ. ಅಲ್ಲಿ ಒಬಿಸಿ ಅನ್ನೋದು ಬರುತ್ತೆ, ಹಿಂದುತ್ವ ಅನ್ನೋದು ಬರುತ್ತೆ, ವಾಗ್ಮಿ ಅಂತ ಬರುತ್ತೆ. ಉಡುಪಿ ಹಾಗೂ ಚಿಕ್ಕಮಗಳೂರು 2 ಭಾಗಕ್ಕೆ ಸಲ್ಲುವಂತ ನಾಯಕ ಕೋಟಾ ಶ್ರೀನಿವಾಸ್ ಪೂಜಾರಿ ಅಂತ ಬರುತ್ತೆ. ಹಾಗಾಗಿ ಅವರ ಮುಂದೆ ಕಾಂಗ್ರೆಸ್ನಿಂದ ಹುರಿಯಾಳು ಯಾರಾಗ್ತಾರೆ, ಅಭ್ಯರ್ಥಿ ಯಾರಾಗ್ತಾರೆ, ಇದು ದೊಡ್ಡ ಪ್ರಶ್ನೆ. ಇದೇ ರೀತಿಯಲ್ಲೇ ನಾವು ಜನರಲ್ಲೂ ಪ್ರಶ್ನೆಯನ್ನು ಕೇಳಿದ್ವಿ, ನಿಮ್ಮ ಆಯ್ಕೆ ಯಾರು, ಕಾಂಗ್ರೆಸ್ ಆರ್ ಬಿಜೆಪಿ? ಯಾಕಂದ್ರೆ ಈ ಭಾಗದಲ್ಲಿ ಅಭ್ಯರ್ಥಿ ಯಾರು ಅಂತ ನೋಡೋದಕ್ಕಿಂತಲೂ ಹೆಚ್ಚಾಗಿ ಪಕ್ಷ ಯಾವುದು ಅಂತ ನೋಡ್ತಾರೆ. ಈ ಹಿಂದೆ ನೀವು ಶೋಭಾ ಕರಂದ್ಲಾಜೆ ಅವರನ್ನ ಗೆಲ್ಲಿಸಿರುವಂಥದ್ದನ್ನು ನೋಡಿದ್ರೇ ಸಾಕಾಗತ್ತೆ. ಯಾಕಂದ್ರೆ ಅವರು ಯಶವಂತಪುರದಿಂದ ಶಾಸಕಿಯಾಗಿದ್ರು, ವಿಧಾನಸಭೆಗೆ ರಾಜ್ಯದ ರಾಜಕಾರಣದಲ್ಲಿದ್ದರು. ಯಶವಂತಪುರದಿಂದ ಶಾಸಕಿಯಾಗಿದ್ದಂಥವರು ಏಕಾಏಕಿಯಾಗಿ ಹೋಗಿ ಉಡುಪಿ ಚಿಕ್ಕಮಗಳೂರು ಭಾಗದಲ್ಲಿ ನಿಂತು 2 ಬಾರಿ ಸತತವಾಗಿ, ಅದನ್ನು 1.5 ಲಕ್ಷದಿಂದ 2 ಲಕ್ಷದವರೆಗೆ ಮಾರ್ಜಿನ್, ಆ ಮಾರ್ಜಿನ್ನಲ್ಲಿ ಗೆದ್ದಿದ್ದಾರೆ ಅಂತ ಹೇಳಿದ್ರೆ ಅಲ್ಲಿನ ಜನ
ಸಿದ್ಧಾಂತ ಹಾಗೂ ಪಕ್ಷಕ್ಕೆ ಹೆಚ್ಚಿನ ಮಣೆ ಕೊಡ್ತಾರೆ. ಯಾರು ಅಭ್ಯರ್ಥಿ ಆಗಬೇಕು ಅದು ಸೆಕೆಂಡರಿ ಆಗುತ್ತೆ. ಆದರೆ ಅಲ್ಲಿ ವಿರೋಧ ಇರೋದು ಶೋಭಾ ಕರಂದ್ಲಾಜೆ ಅವರಿಗೆ ಕಾರ್ಯಕರ್ತರಿಂದ. 2 ಬಾರಿ ನಿಮ್ಮನ್ನು ನೋಡಿದೀವಿ, ನೀವು ಗೆದ್ರಿ, ಕೇಂದ್ರದಲ್ಲಿ ಸಚಿವರಾದ್ರಿ, ಆದ್ರೆ ಈ ಕಡೆ ಬಕನೆ ಹಾಕಿಲ್ವಲ್ಲ ನೀವು. ಅಭಿವೃದ್ಧಿ ಕಾರ್ಯಕ್ರಮಗಳು ಸೆಕೆಂಡ್ರಿ. ಆಮೇಲೆ ನೀವು ಅಭಿವೃದ್ಧಿ ಮಾಡಿರ್ಲ್ವೋ, ಒಳ್ಳೊಳ್ಳೆ ಯೋಜನೆಗಳನ್ನು ತಂದಿಲ್ವೋ, ರಸ್ತೆ ಹಾಕಿಸಿದ್ರೋ ಅಥವಾ ಸೇತುವೆ ಮಾಡಿಸಿದ್ರೋ ಎಲ್ಲ ಸೆಕೆಂಡ್ರಿ. ನಿಮ್ಮ ನಾವು ನೋಡೇ ಇಲ್ವಲ್ಲ, ನೀವು ಬಂದೇ ಇಲ್ವಲ್ಲ. ಈ ತರದ ವಿರೋಧ ಇತ್ತು. ಗೋ ಬ್ಯಾಕ್ ಶೋಭಾ ಅಂತ 2019, 2024 ಈ ಚುನಾವಣೆಯಲ್ಲೂ ಕೂಡ ಅದೇ ಮುಂದುವರಿತು. ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರ ಬಿಜೆಪಿಯ ಅಭ್ಯರ್ಥಿ ಕೋಟಾ ಶ್ರೀನಿವಾಸ್ ಪೂಜಾರಿ ಅಂತಿಮ ಆಗಿದೆ. ಬಿಜೆಪಿಯ ಅಭ್ಯರ್ಥಿ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು. ಆದರೆ ಕಾಂಗ್ರೆಸ್ನಲ್ಲಿ ಮಾತ್ರ ಇನ್ನೂ ಆಕಾಂಕ್ಷಿಗಳು ಮಾತ್ರ ಇದ್ದಾರೆ. ಜಯಪ್ರಕಾಶ್ ಹೆಗಡೆ ಮೊದಲನೇ ಆಕಾಂಕ್ಷಿ, ನಾನಾಗಲೇ ಹೇಳ್ತಾ ಇದ್ದೆ ಹೆಸರುಗಳನ್ನ. ಇಷ್ಟೊಂದು 3-4 ಜನ ಆಕಾಂಕ್ಷಿಗಳಿದ್ದಾರೆ. ಅಂಶುಮಂತ್ ಅಂತ ಹೇಳಿ ಇವರು ಕೂಡ ಆಕಾಂಕ್ಷಿ, ವಿನಯ್ ಕುಮಾರ್ ಸೋರಕೆ ಅವರೂ ಆಕಾಂಕ್ಷಿ, ಅದರ ಜೊತೆಗೆ ಮೊರೊಳ್ಳಿ ಅವರೂ ಆಕಾಂಕ್ಷಿ. ಒಟ್ಟು 4 ಜನ, ಸುಧೀರ್ ಕುಮಾರ್ ಮೊರೊಳ್ಳಿ ಇವರನ್ನು ಆಕಾಂಕ್ಷಿ. ಒಟ್ಟು 4 ಜನ ಆಕಾಂಕ್ಷಿಗಳು ಕಾಂಗ್ರೆಸ್ನಲ್ಲಿದ್ದಾರೆ. ಕಾಂಗ್ರೆಸ್ನ 2ನೇ ಪಟ್ಟಿ ಬಿಡುಗಡೆ ಆದಂತಹ ಸಂದರ್ಭದಲ್ಲಿ ಯಾರಿಗೆ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರ ಸಿಗುತ್ತೆ, ಯಾರನ್ನ ಅಭ್ಯರ್ಥಿಯನ್ನಾಗಿ ಕಾಂಗ್ರೆಸ್ ಮಾಡುತ್ತೆ, ಅದನ್ನ ಕಾದು ನೋಡಬೇಕಾಗತ್ತೆ. ಈಗ ಫಲಿತಾಂಶದ ಸಮಯ, ರಿಸಲ್ಟ್ನ ಸಮಯ. ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದಲ್ಲಿ ಗೆಲ್ಲೋರು ಯಾರು? ಜನ ಬಿಜೆಪಿ ಪರವಾಗಿದ್ದಾರಾ? ಮತ್ತೊಮ್ಮೆ ಮೋದಿ ಅಂತ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರನ್ನ ಗೆಲ್ಲಿಸ್ತಾರಾ? ಅಥವಾ ಸಾಕಪ್ಪ ಬಿಜೆಪಿ ಸಹವಾಸ, ಹೊಸದಾಗಿ ಕಾಂಗ್ರೆಸ್ ಅನ್ನು ಆಯ್ಕೆ ಮಾಡೋಣ ಅಂತಿದ್ದಾರಾ? ವಿಸ್ತಾರ ಪೋಲಿಂಗ್ ಬೂತ್ ಕ್ಯಾಂಪೇನ್ಗೆ ಭರ್ಜರಿ ರೆಸ್ಪಾನ್ಸ್ ಸಿಕ್ಕಿದೆ. ಈ ಹಿಂದಿನಂತೆ 7ನೇ ದಿನವೂ ಭರ್ಜರಿ ರೆಸ್ಪಾನ್ಸ್. ಉಡುಪಿ ಚಿಕ್ಕಮಗಳೂರು ಭವಿಷ್ಯದ ಸಂಸದರು ಯಾರಾಗ್ತಾರೆ ಅನ್ನೋ ಕುತೂಹಲ ನನಗೂ ಇದೆ, ನಿಮಗೂ ಇದೆ ಅಂತ ಅನ್ಸುತ್ತೆ. ವಿಸ್ತಾರ ಪೋಲಿಂಗ್ ಬೂತ್ಗೆ ಸಾವಿರಾರು ಕರೆಗಳು ಬಂದಿದ್ದಾವೆ. 5861 ಕರೆಗಳನ್ನು ನಾವು ಸ್ವೀಕಾರ ಮಾಡಿದ್ದೀವಿ. ಉಡುಪಿ ಚಿಕ್ಕಮಗಳೂರು ಮತದಾರನ ಆಯ್ಕೆಯ ಇಷ್ಟೊಂದು ಕರೆಗಳಲ್ಲಿ ಜನ ಯಾರ ಪರವಾಗಿ ಒಲವು ತೋರಿದ್ದಾರೆ? ವಿಸ್ತಾರ ನ್ಯೂಸ್ ಪೋಲಿಂಗ್ ಬೂತ್ ನಲ್ಲಿ ಈಗ ನಿಮಗೆ ತೋರಿಸ್ತಾ ಇದ್ದೀನಿ. ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದ ರಿಸಲ್ಟ್ ಅನ್ನ, ಫಲಿತಾಂಶವನ್ನ ವಿಸ್ತಾರ ನ್ಯೂಸ್ ನಲ್ಲಿ ಬ್ರೇಕ್ ಆಗ್ತಾ ಇದೆ. ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದ ಸಂಸದರ ಹೆಸರು, ನಿಮ್ಮ ಆಯ್ಕೆ ಯಾರು? ಉಡುಪಿ ಚಿಕ್ಕಮಗಳೂರು ಭಾಗದ ಆ ಲೋಕಸಭಾ ಕ್ಷೇತ್ರದ ಫಲಿತಾಂಶ ನಿಮ್ಮ ಮುಂದೆ ಬರ್ತಾ ಇದೆ. ತಡ ಮಾಡೋದಿಲ್ಲ, ನಿಮ್ಮ ಸ್ಕ್ರೀನ್ನ ಮುಂದೆ ಬರ್ತಾ ಇದೆ. ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದ ಈ ಬಾರಿಯ MP ಯಾರಾಗ್ತಾರೆ, ಸಂಸದರು ಯಾರಾಗ್ತಾರೆ, ನೀವು ಯಾರ ಪರವಾಗಿ ಒಲವು ತೋರಿಸಿದಿರಿ, ಯಾರಿಗೆ ಮತ ಹಾಕಿದಿರಿ? ಉಡುಪಿ ಚಿಕ್ಕಮಗಳೂರಿನ ಭವಿಷ್ಯದ ಸಂಸದರು ಯಾರು? ವಿಸ್ತಾರ ಪೋಲಿಂಗ್ ಬೂತ್ ನಲ್ಲಿ ರೆಡಿ ಆಗಿದೆ. ಅಚ್ಚರಿಯ ರಿಸಲ್ಟ್. ಸಾವಿರಾರು ಕರೆಗಳ ಪೈಕಿ ಒಟ್ಟು 5861 ಕರೆಗಳನ್ನು ನಾವು ಸ್ವೀಕಾರ ಮಾಡಿದ್ದೀವಿ. ನಮಗೆ ಸಾಧ್ಯ ಆಗಿದ್ದಷ್ಟು ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದಲ್ಲಿ ಬಿಜೆಪಿಯ ಪರವಾಗಿ 3423 ಮತಗಳು, 3420. ಕಾಂಗ್ರೆಸ್ನ ಪರವಾಗಿ 2438 ಮತ ಚಲಾವಣೆ ಆಗಿದೆ. ಅಂದರೆ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದಲ್ಲಿ ಮತ್ತೊಮ್ಮೆ ಬಿಜೆಪಿಗೆ ಮತದಾರರು ಜೈ ಎಂದಿದ್ದಾರೆ. ಮತ್ತೆ ನಾವು ಮೋದಿ ಪರವಾಗಿದ್ದೀವಿ, ಮತ್ತೆ ಮೋದಿಯವರನ್ನೇ ಗೆಲ್ಲಿಸ್ತೀವಿ, ಮತ್ತೆ ಬಿಜೆಪಿಯನ್ನೇ ಗೆಲ್ಲಿಸ್ತೀವಿ ಅಂತ ಉಡುಪಿ ಚಿಕ್ಕಮಗಳೂರು ಭಾಗದ ಮತದಾರರು ಹೇಳ್ತಾ ಇದ್ದಾರೆ. ವಿಸ್ತಾರ ಪೋಲಿಂಗ್ ಬೂತ್ ನಲ್ಲಿ ರಿಸಲ್ಟ್ ಈಗಾಗಲೇ ಹೇಳಿದ್ದೀನಿ. ಒಟ್ಟು 5861 ಕರೆಗಳು ಬಂದಿದ್ದಾವೆ. ಅದರಲ್ಲಿ ಅತಿ ಹೆಚ್ಚು ಅಂದ್ರೆ ಹತ್ರ 3423, 3500ದಷ್ಟು ಮತಗಳು ಬಿಜೆಪಿಯ ಪರವಾಗಿ ಬಂದಿದ್ದಾವೆ. ಕಾಂಗ್ರೆಸ್ಗೆ ಬಂದಿರೋ ಮತಗಳು 2438 ಮತಗಳು, 2438 ಮತಗಳು. ಅದರ ಅರ್ಥ ಉಡುಪಿ ಚಿಕ್ಕಮಗಳೂರು ಭಾಗವನ್ನ, ಆ ಕ್ಷೇತ್ರವನ್ನ ಮತ್ತೊಮ್ಮೆ ಜನ ಬಿಜೆಪಿ ತೆಕ್ಕೆಗೆ ಕೊಡ್ತಾ ಇದ್ದಾರೆ, ನೀಡ್ತಾ ಇದ್ದಾರೆ. ನೀವು ಗಮನಿಸ್ತಾ ಇದ್ದೀರಿ, ಶೇಕಡಾವಾರು ಹೇಳ್ತಾ ಹೋಗ್ತೀನಿ. ಬಿಜೆಪಿಗೆ ಈ ಭಾಗದಲ್ಲಿ ಜನ 58% ಮತ ಹಾಕಿದ್ದಾರೆ. 58% ಅಂದ್ರೆ 3423 ಮತಗಳನ್ನ ಬಿಜೆಪಿಗೆ ಕೊಟ್ಟರೆ, ಕಾಂಗ್ರೆಸ್ಗೆ 42% ಮತಗಳನ್ನು ಕೊಟ್ಟಿದ್ದಾರೆ. 42%, 2438 ಮತಗಳನ್ನ ಕಾಂಗ್ರೆಸ್ಗೆ ಉಡುಪಿ ಚಿಕ್ಕಮಗಳೂರು ಭಾಗದ ಜನ ಕೊಟ್ಟಿದ್ದಾರೆ. ಇತರೆ ಎಂದವರು 0. ಇದರರ್ಥ 58%ದಷ್ಟು ಮತದಾರರು ಬಿಜೆಪಿಯ ಪರವಾಗಿ ಮತ ಚಲಾಯಿಸಿದ್ದಾರೆ, ಒಲವನ್ನ ಹೊಂದಿದ್ದಾರೆ. ಸಾಂಪ್ರದಾಯಿಕವಾಗಿ ಉಡುಪಿ ಚಿಕ್ಕಮಗಳೂರು ಭಾಗ ಈ ಕ್ಷೇತ್ರ ಬಿಜೆಪಿಯ ಬೆಲ್ಟ್ ಅಂತ ಕರೆಸಿಕೊಂಡರು. ಈ ಭಾಗದಲ್ಲಿ ಒಟ್ಟು 8 ವಿಧಾನಸಭಾ ಕ್ಲಸ್ಟರ್ಸ್ ಬರ್ತವೆ, ವಿಧಾನಸಭಾ ಕ್ಷೇತ್ರಗಳು ಬರ್ತವೆ. ಈ ಹಿಂದೆ ವಿಧಾನಸಭೆ ಚುನಾವಣೆ ಆದಾಗ 8ರ ಪೈಕಿ 4 ಕ್ಷೇತ್ರಗಳನ್ನು ಬಿಜೆಪಿ ಗೆದ್ದುಕೊಂಡಿತ್ತು, ಇನ್ನೂ 4 ಕ್ಷೇತ್ರಗಳನ್ನು ಕಾಂಗ್ರೆಸ್ ಗೆದ್ದುಕೊಂಡಿತ್ತು. ಹಾಗಾಗಿ
ಬಲದ ಹೋರಾಟ ಇಲ್ಲಿ ಆಗೋ ಸಾಧ್ಯತೆ ಇದೆ ಅಂತ ನಾವು ಅಂದ್ಕೊಂಡಿದ್ವಿ, ನಾವು ಹೇಳ್ತಾ ಇದ್ವಿ. ಆದ್ರೆ ಮತದಾರರ ಮೂಡ್ ನೋಡಿದ್ರೆ, ಮತದಾರರ ಮತ ಚಲಾವಣೆಯ ಬಗೆಯನ್ನು ನೋಡಿದ್ರೆ ಎಲ್ಲ ಒಂದು ಕಡೆ ಬಿಜೆಪಿಯ ಪರವಾಗಿ ವಾಲಿರುವ ರೀತಿಯಲ್ಲಿ ಕಾಣಿಸ್ತಾ ಇದೆ. ನೋಡಿ ಇಲ್ಲಿ ಈ ಗ್ರಾಫಿಕ್ಸ್ ನಲ್ಲಿ ನಿಮ್ಗೆ ಕರೆಕ್ಟಾಗಿ ಗೊತ್ತಾಗುತ್ತೆ. 58% ಮತ, ಒಟ್ಟು ಮತಗಳ ಪೈಕಿ 58% ಮತ ಕಾಂಗ್ರೆಸ್ಗೆ ಬರಲಿಲ್ಲ, ಬಿಜೆಪಿಗೆ ಬಂದಿದೆ. ಬಿಜೆಪಿ 3423 ಮತಗಳನ್ನು ತಗೊಂಡಿದೆ. ಆ ಕ್ಯಾಪ್ಸಲ್ ನಲ್ಲಿ ನೋಡ್ತಾ ಇದ್ದೀರಿ ನೀವು, ಅರ್ಧಕ್ಕಿಂತಲೂ ಹೆಚ್ಚು ಮತಗಳು ಬಿಜೆಪಿಗೆ ಬಂದಿದ್ದಾವೆ. ಎರಡನೇ ಸ್ಥಾನ ಕಾಂಗ್ರೆಸ್ನಲ್ಲಿದೆ, 42% ಮತ ಪಡೆದಿದ್ದಾರೆ. 2423 ಮತಗಳನ್ನ ಕಾಂಗ್ರೆಸ್ ಪಡೆದು ದ್ವಿತೀಯ ಸ್ಥಾನದಲ್ಲಿರುತ್ತೆ, ಇರೋದೇ 2. ಹಾಗಾಗಿ ಪ್ರಥಮ ಬಂದರೆ ಅವರು ದ್ವಿತೀಯನೇ ಬರಬೇಕು. ಹಾಗಾಗಿ ಕಾಂಗ್ರೆಸ್ ಸೋಲುವ ಸಾಧ್ಯತೆಯನ್ನ ನಮ್ಮ ಪೋಲಿಂಗ್ ಬೂತ್ ತೋರಿಸ್ತಾ ಇದೆ. ಜನರು ಕರೆ ಮಾಡಿ ನಮಗೆ ವೋಟ್ ಮಾಡಿದ್ದಾರೆ. ಬಿಜೆಪಿಯ ಪರವಾಗಿ ವೋಟ್ ಮಾಡಿದವರು 3423 ಮತದಾರರು, ಕಾಂಗ್ರೆಸ್ನ ಪರವಾಗಿ 2438 ಮತ ಬಂದಿದೆ, ಇತರೆ 0. ಹಾಗಾಗಿ ಹತ್ರ 58% ಮತ ಬಿಜೆಪಿಗೆ ಬಂದಿದೆ. ಅಭ್ಯರ್ಥಿ ಬದಲಾದರೂ ಪರವಾಗಿಲ್ಲ, ನಾವು ಬಿಜೆಪಿಯ ಜೊತೆ ನಿಲ್ತೀವಿ ಅಂತ ಈ ಭಾಗದ ಜನ ಹೇಳ್ತಾ ಇದ್ದಾರೆ. ಆದರೆ ಒಂದು ವೇಳೆ ಅಭ್ಯರ್ಥಿಯ ಹೆಸರಿನಲ್ಲಿ ಮತ್ತೊಮ್ಮೆ ಶೋಭಾ ಕರಂದ್ಲಾಜೆ ಅಂತ ಇದ್ದಿದ್ದಿದ್ರೆ ಇಡೀ ಫಲಿತಾಂಶ ಅದಲು ಬದಲಾಗುವ ಸಾಧ್ಯತೆಯೂ ಕೂಡ ಇತ್ತು. ಯಾಕಂದ್ರೆ ಜನ ಬಹಳ ವಿರೋಧ ವ್ಯಕ್ತಪಡಿಸ್ತಾ ಇದ್ರು. ಆ ಸಂದರ್ಭದಲ್ಲಿ ವಿಸ್ತಾರ ಪೋಲಿಂಗ್ ಬೂತ್ ಕ್ಯಾಂಪೇನ್ಗೆ ಭರ್ಜರಿ ರೆಸ್ಪಾನ್ಸ್ ಬಂದಿದೆ. ನಾಳೆ 2 ಕ್ಷೇತ್ರಗಳ ಸಂಸದರ ಆಯ್ಕೆಗೆ ವೋಟ್ ಮಾಡಿ. ನಾಳೆ 8ನೇ ದಿನವೂ 2 ಕ್ಷೇತ್ರಗಳನ್ನು ಇಟ್ಕೊಂಡಿದ್ದೀವಿ. ಬೆಳಗ್ಗೆ 9 ಗಂಟೆಗೆ ಮತದಾನ ಆರಂಭ ಆಗುತ್ತೆ, 1 ಗಂಟೆವರೆಗೆ ಮತದಾನ ಇರುತ್ತೆ. ಯಾವ ಕ್ಷೇತ್ರಕ್ಕೆ? ಚಾಮರಾಜನಗರ ಲೋಕಸಭಾ ಕ್ಷೇತ್ರಕ್ಕೆ, ಗಡಿನಾಡು ಚಾಮರಾಜನಗರ ಲೋಕಸಭಾ ಕ್ಷೇತ್ರಕ್ಕೆ 080695544888 ಇದೇ ನಂಬರ್ಗೆ ಕರೆ ಮಾಡಿ ನಿಮ್ಮ ಕ್ಷೇತ್ರದ ಭಾವಿ ಸಂಸದರು, ಭವಿಷ್ಯದ ಸಂಸದರು ಯಾರಾಗಬೇಕು ಅಂತ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಬೆಳಗ್ಗೆ 9 ಗಂಟೆಗೆ ಸರಿಯಾಗಿ ವಿಸ್ತಾರ ಪೋಲಿಂಗ್ ಬೂತ್ ಓಪನ್ ಆಗ್ತಾ ಇದೆ. ಸರಿಯಾದ ಸಮಯಕ್ಕೆ 9 ಅಂದರೆ 9ಕ್ಕೆ ಕರೆ ಮಾಡಿ ನಿಮ್ಮ ಆಯ್ಕೆ ಬಿಜೆಪಿನ, ಕಾಂಗ್ರೆಸ್ಸೋ ಅಥವಾ ಇತರರೋ ಯಾರು ಬೇಕಾದ್ರಾಗಲಿ ನಿಮ್ಮ ಅಭಿಪ್ರಾಯವನ್ನ ನಮ್ಮ ಸಿಬ್ಬಂದಿಗೆ ತಿಳಿಸಿ. ಮಧ್ಯಾಹ್ನ 2 ಗಂಟೆಗೆ ಚಾಮರಾಜನಗರದ ಫಲಿತಾಂಶವನ್ನ ನಿಮ್ಮ ಮುಂದೆ ಇಡ್ತೀವಿ. ನಾಳೆ ಮೊದಲಾರ್ಧದಲ್ಲಿ ಬೆಳಗ್ಗೆ ಚಾಮರಾಜನಗರ ಲೋಕಸಭಾ ಕ್ಷೇತ್ರಕ್ಕೆ ನಾಳೆ ಮತದಾನ ನಡೆಯುತ್ತೆ. ದ್ವಿತೀಯಾರ್ಧದಲ್ಲಿ ಅಂದರೆ 2ನೇ ಭಾಗದಲ್ಲಿ ಮಧ್ಯಾಹ್ನದ ನಂತರ ಮಧ್ಯಾಹ್ನ 2 ಗಂಟೆಗೆ ಮತ್ತೊಂದು ಚುನಾವಣೆ ಆರಂಭ ಆಗುತ್ತೆ, 6 ಗಂಟೆವರೆಗಿರುತ್ತೆ. ಇದು ರಾಯಚೂರು ಲೋಕಸಭಾ ಕ್ಷೇತ್ರಕ್ಕೆ ಸರಿಯಾಗಿ ನೆನ್ಪಿಟ್ಕೊಳ್ಳಿ. ಬೆಳಗ್ಗೆ ಚಾಮರಾಜನಗರ, ಬೆಳಗ್ಗೆ 9 ಗಂಟೆಯಿಂದ 1 ಗಂಟೆವರೆಗೆ ಚಾಮರಾಜನಗರದ ಜನ ಬರಬೇಕು, ಮತ ಮಾಡಬೇಕು, ಮತ ಹಾಕಬೇಕು, ಫೋನ್ ಮಾಡಬೇಕು. ಮಧ್ಯಾಹ್ನದ ನಂತರ ರಾಯಚೂರು ಲೋಕಸಭಾ ಕ್ಷೇತ್ರದಿಂದ ಜನ ಮತ ಮಾಡಬೇಕು, ಮತ ಹಾಕಬೇಕು. ಫೋನ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಅದೇ ನಂಬರ್ ಇರುತ್ತೆ, ಅದೇ ನಂಬರ್ಗೆ ನೀವು ಕರೆ ಮಾಡಿ ಹೇಳಬಹುದು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.